ಸರ್ ಇಲ್ಲಿ ನಿಮ್ದು ಸ್ಟಾಲ್ ಇದೆ ಯಾವ್ದಾದ್ರು? ಖಂಡಿತ ನಂದು ಗೋಬಿ ಮಂಚೂರಿ ಗಾಡಿ ಇದೆ. ಗೋಬಿ ಮಂಚೂರಿ ಒಂದಿನಕ್ಕೆ ಎಷ್ಟು ಸಂಪಾದನೆ ಮಾಡ್ತೀರಾ? ಈ ಗಾಡಿ ಮೊದಲನೇದಾಗಿ ನಿಮ್ಗೆ ಹೇಳ್ಬಿಡ್ತೀನಿ. ಈ ಲೈನ್ ನ ಮೊದಲನೇದಾಗಿ ವ್ಯಾಪಾರ ಶುರು ಮಾಡಿದ್ದೆ ನಾನು ಈ ಲೈನ್ ಅಲ್ಲಿ. ನೀವೇ 13 ವರ್ಷ ಆಯ್ತು ಈ ಲೈನ್ ಗೆ ಮೊದಲನೇ ನಾನೇ. ಈಗ ಇಲ್ಲಿ ದೊಡ್ಡದಾಗಿ ಬೆಳೆದಿದೆ. ಎಲ್ಲಾ ರಸ್ತೆ ಬದಿ ವ್ಯಾಪಾರಿಗಳು ಊಟ ಮಾಡ್ತಾ ಇದಾರೆ, ತಿಂತಾ ಇದಾರೆ. ಇದು ಪೂರ್ವಿಕರಿಂದ ಬಂದಿರೋಂತ ಚಾಮುಂಡಿ ಹಬ್ಬ ಎಲ್ಲರೂ ನಡ್ಕೊಂಡ್ ಬಂದ. ಈಗ ನೀವು ಒಂದಿನಕ್ಕೆ ಎಷ್ಟು ಸಂಪಾದನೆ ಮಾಡ್ತೀರಿ ಸರ್? 6-7 ಸಾವಿರ ಸಂಪಾದನೆ ಮಾಡಿ 6-7 ಸಾವಿರ ಸಂಪಾದನೆ ಮಾಡಿರಿ. ಇವತ್ತು ವ್ಯಾಪಾರನೇ ಬಿಟ್ಟುಬಿಟ್ಟು ಬೇರೆಯವ್ರಿಗೆ ಅನ್ನ ಹಾಕ್ತಾರಲ್ಲ, ಏನಕ್ಕೆ? ಇದು ಪೂರ್ವಿಕರಿಂದ ಬಂದಿರೋಂತ ಹಬ್ಬ ಇದು ಚಾಮುಂಡೇಶ್ವರಿ. ಮೈಸೂರು ಅಂದ್ರೆ ಈ ಚಾಮುಂಡೇಶ್ವರಿ ಅಂತ ಅಷ್ಟೇ, ಅದರಿಂದ ದೊಡ್ಡ ಇನ್ಯಾರು ಇಲ್ಲ. ಅದರಿಂದಾಗಿ ನಾವು ಈ ಪೂರ್ವಿಕರು ಏನ್ ನಡ್ಕೊಂಡ್ ಬಂದಿದ್ದಾರೆ, ನಡ್ಸ್ಕೊಂಡ್ ಬಂದಿದ್ದಾರೆ ಇಷ್ಟು ವರ್ಷ, ಇದನ್ನ ನಾವು ನಡ್ಕೊಂಡು ಹೋಯ್ತಾ ಇದೀವಿ. ಈ ಆಷಾಢದಲ್ಲಿ ಒಂದು ಹಬ್ಬದ ರೀತಿಲೇ ಮನೇಲೆ ಹಬ್ಬದ ರೀತಿಲಿ ಮಾಡ್ತಾರೆ. ಮನೇಲಿ ಹೆಂಗೆ ಹಬ್ಬ ಮಾಡ್ತೀವೋ ಇಡೀ ಮೈಸೂರನ್ನೇ ಅದೇ ರೀತಿ ಆಚರಿಸ್ತಾರೆ. ಹಂಗಾಗಿ ಇಲ್ಲಿ ಪ್ರತಿ ವರ್ಷನೂ ಬಂದ ಜನಗಳಿಗೆಲ್ಲ ಊಟ ಕೊಟ್ಟು ಪ್ರಸಾದ ಕೊಟ್ಟು ಅವರು ಖುಷಿಪಟ್ಟು ಸ್ಟ್ರೀಟ್ಗೂ ಬರ್ತೀವಿ. ಈ ಚಾಟ್ ಸ್ಟ್ರೀಟಲ್ಲಿ ಏನಾದ್ರು ತಿನ್ಕೊಂಡು ಹೋಗ್ತೀವಿ. ಇಲ್ಲಿ ರೇಟು ರೀಸನಬಲ್ ಆಗಿರುತ್ತೆ. ಆ ರೇಟ್ ರೀಸನಬಲ್ ಆಗಿ ಎಲ್ಲೂ ಒಳ್ಳೆ ಚಾಟ್ ಸ್ಟ್ರೀಟ್ ಇದು. ಎಲ್ಲ ಥರದ ಐಟಮು ಸಿಗುತ್ತೆ. ದೊಡ್ಡ ಹೋಟ್ಲುಗಳಲ್ಲಿ ಏನು ಸಿಗುತ್ತೆ ಅದೆಲ್ಲ ಇಲ್ಲೇ ಸಿಗುತ್ತೆ. ತುಂಬ ರುಚಿಯಾಗೂ ಇರುತ್ತೆ, ಶುಚಿಯಾಗಿರುತ್ತೆ, ರೀಸನಬಲ್ ಆಗೂ ಸಿಗುತ್ತೆ. ಹಾಗಾಗಿ ಇಲ್ಲಿ ಬರ್ತೀವಿ. ಬಟ್ ಅದೇ ರೀತಿ ಇವತ್ತು ಚಾಮುಂಡೇಶ್ವರಿ ದೇವ್ರಿಗೋಸ್ಕರ ಪ್ರಸಾದ ಹಂಚುತ್ತಿದ್ದಾರೆ. ಒಂದು 5ರಿಂದ 6 ರೀತಿ ಬ್ರಾತ್ ಮಾಡಿರೋದನ್ನ ನಾವು ತಿಂದು ತುಂಬಾ ಚೆನ್ನಾಗಿದೆ. ಸೊ ಬಂದು ಎಲ್ಲರೂ ಈ ಪ್ರಸಾದ ತಗೋಬೇಕು ಅಂತ ಕೇಳ್ಕೊತೀವಿ. ಅಂದ್ರೆ ಇವತ್ತೇನು ದುಡ್ಡು ಖರ್ಚಾಗ್ಲಿಲ್ಲ ಸ್ಟ್ರೀಟ್ ಅಲ್ಲಿ? ನಿಮ್ಗೆ ಖರ್ಚಾಗಿಲ್ಲ, ಆರಾಮಾಗಿ ತಿನ್ಕೊಂಡು ಈಗ ಬೆಟ್ಟಕ್ಕೆ ಹೋಗ್ತಾ ಇದೀವಿ ಇಷ್ಟೊತ್ತಲ್ಲಿ. ಹೌದು. ಆಯ್ ಸರ್, ಒಳ್ಳೇದಾಗ್ಲಿ. ಚಾಮುಂಡೇಶ್ವರಿ ನಿಮ್ಗೂ ಒಳ್ಳೇದ್ ಮಾಡಿ, ಮಕ್ಕಳಿಗೆಲ್ಲ ಒಳ್ಳೇದ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದ. ಟಾಕ್ಸ್ ವಿತ್ ಯು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ತಮ್ಮ ಹೆಸರು? ರವಿ ಅಂತ. ಇದು ಏನ್ ಇವತ್ತು ಇಲ್ಲಿ ಊಟ ಪ್ರಸಾದ ಕೊಡ್ತಾ ಇದ್ದೀರಲ್ಲ, ಎಷ್ಟು ವರ್ಷದಿಂದ ಕೊಡ್ತಾ ಇದ್ದೀರಾ? ನಾವು 9 ವರ್ಷದಿಂದ ಈ ಲೈನ್ ಅಲ್ಲಿ ಎಲ್ಲರೂ ಕೊಡ್ತಾ ಇದ್ದೀವಿ. 9 ವರ್ಷದಿಂದ ಈ ಪ್ರಸಾದ ಕೊಡ್ತಾರೆ. ಈ ಜಾಗ ಯಾವ್ದು ಸರ್ ಇದು? ಇದು ಫುಡ್ ಸ್ಟ್ರೀಟ್, ಲಲಿತಮಾಲ್ ರೋಡ್. ಲಲಿತಮಾಲ್ ರೋಡು ಫುಡ್ ಸ್ಟ್ರೀಟು ಅಂದ್ರೆ ಈ ಸಂಗೀತ ಕಾರ್ನರ್ ಇಂದ ನಾವು ಲಲಿತಮಾಲ್ ಹೋಗೋ ರೋಡು ಹಿಂದೆ ಯಾವ್ದೋ ಒಂದು ಪಾರ್ಕ್ ಇದೆ ಅಲ್ವಾ ಇಲ್ಲಿ? ಹೌದು, ಸ್ಕೇಟಿಂಗ್ ಪಾರ್ಕ್. ಆ ಪಾರ್ಕ್ ಆಪೋಸಿಟ್. ಹೌದು. ಸಂಜೆ ಆಯ್ತು ಅಂದ್ರೆ ಜನ ಇಲ್ಲಿ ಇಡೀ ಮೈಸೂರು ಜನ ಇಲ್ಲೇ ಇರ್ತಾರೆ ಅನ್ನೋಷ್ಟು ಜನ ಇಲ್ಲಿ ತುಂಬಿ ತುಳುಕ್ತಾ ಇರ್ತಾರೆ. ಹೌದು. ಇಲ್ಲಿ ಅಷ್ಟೊಂದು ಸ್ಟಾಲ್ಗಳಿರ್ತವೆ. ಹೌದು. ನೀವೆಲ್ಲ ಸೇರಿ ಇದು ಊಟ ಕೊಡ್ತಾ ಇರೋದು ಸರ್? ಹೌದು. ಇಲ್ಲಿ ಒಟ್ಟು ಎಷ್ಟು ಸ್ಟಾಲ್ಗಳಿರ್ತವೆ ಸರ್? 63 ಅಂಗಡಿ ಐತೆ. 63 ಅಂಗಡಿ? ಹೌದು. ಆ ಗೇಟಿಂದ ಈ ಗೇಟ್ ವರೆಗೂ ಕೂಡ ಅಲ್ಲಿ ಪ್ರತಿದಿನ ಇರ್ತದೆ ಗೇಟ್, ಇದು ಓಪನ್ ಇರುತ್ತಲ್ವ ಸರ್? ಹೌದು. ಅವರೆಲ್ಲ ಸೇರಿ ಇವತ್ತು ಮಾಡ್ತಾ ಇರೋದಾ? ಹೌದು. ಆಮೇಲೆ ನಮ್ಗೆ ಬಹಳ ಖುಷಿಯಾಗಿದ್ದು ಏನು ಅಂತಂದ್ರೆ ಒಂದೊಂದು ಯೂನಿಯನ್ ಒಂದೊಂದು ಇರುತ್ತೆ. ಈ ಫುಡ್ ಸ್ಟ್ರೀಟ್ ಅಲ್ಲಿ ಈ ಬೀದಿ ಬದಿ ವ್ಯಾಪಾರಿಗಳು ನೀವು ಎಲ್ಲ ಕೊಡ್ತಾ ಇದ್ದೀರಲ್ಲ ಇವತ್ತು ಊಟವನ್ನ, ಇವತ್ತು ಎಲ್ಲರೂ ಸೇರಿ ದುಡ್ಡು ಹಾಕಿ ಮಾಡ್ತಾ ಇರೋದು ಸರ್? ಎಲ್ಲರೂ ಸೇರಿ ಅಂದ್ರೆ ಇವತ್ತು ಯಾವ್ದು ಓಪನ್ ಇಲ್ಲ? ಯಾವ್ದು ಅಂಗಡಿನೂ ಓಪನ್ ಕೊಡಲ್ಲ ಇವತ್ತು ಯಾರು ಓಪನ್ ಮಾಡಲ್ಲ. ಒಗ್ಗಟ್ಟಾಗಿ ಚಾಮುಂಡೇಶ್ವರಿ ಹಬ್ಬ ಅಂತ ವರ್ಷನ ಪ್ರತಿಯೊಂದು ಅಂಗಡಿನೂ ಕ್ಲೋಸ್ ಮಾಡ್ತೀವಿ ನಾವು. ಎಲ್ಲರೂ ಇಲ್ಲಿ ಬಂದು ನಿಂತು ಕೆಲಸ ಮಾಡ್ತಾರೆ. ಬಂದು ಅವ್ರ ಮನೆ ಕೆಲಸ, ಇದು ತಾಯಿ ಕೆಲಸ. ಅದರಿಂದ ನಾವು ವರ್ಷದ ರೀತಿ ನಾವು ಈ ಕೆಲಸನ ವರ್ಷಕ್ಕೊಂದು ಮಾತ್ರ ಮಾಡ್ತಾ ಇರ್ತೀವಿ. ಅಂದ್ರೆ ಎಲ್ಲರೂ ಇಲ್ಲ ಇವತ್ತು ಇದ್ದಾರೆ. ವ್ಯಾಪಾರ ಅಂತ ನಾವು ಇಳ್ದಾಗಿಂದಾನು ಚಾಮುಂಡಿ ತಾಯಿ ಕೆಳಗಡೆ ಇದೀವಿ. ಅದರಿಂದ ನಾವು ತಾಯಿ ಸೇವೆ ಮಾಡ್ತೀವಿ. ಸರ್, ಎಷ್ಟು ಜನಕ್ಕೆ ಊಟ ತಯಾರು ಮಾಡಿದ್ದೀರಿ? ಮಿನಿಮಮ್ 3,000 ರಿಂದ 4,000 ಜನಕ್ಕೆ. 4,000 ಜನಕ್ಕೆ? ಹೌದು. 4,000 ಜನಕ್ಕೆ ಏನೇನು ಇವತ್ತು ಅಡಿಗೆ ಮಾಡಿದ್ದೀರಾ ಸರ್? ಇವತ್ತು ಕೇಸರಿ ಬಾತು ಒಂದು 5 ತರ ಬಾತ್ ಮಾಡಿದೀವಿ. 5 ತರ ಬಾತು ಜೊತೆಗೆ ಒಂದು ಕೇಸರಿ ಬಾತು, ಅವರೆಕಾಳು ಬಾತು, ವಾಂಗಿ ಬಾತು, ವೆಜಿಟೇಬಲ್ ಬಾತು, ಕ್ಯಾಪ್ಸಿಕಮ್ ಬಾತು. ಅಂದ್ರೆ ಜನ ಇವತ್ತು ಎಲ್ಲರೂ ಸ್ವಲ್ಪ ತಿಂದು ಇಲ್ಲೇ ಆರಾಮಾಗಿ ಹೋಗ್ಬಿಡ್ಬೋದು, ಊಟ ಆಗೋಗುತ್ತೆ. ಪ್ರತಿ ವರ್ಷನೂ ಅವ್ರಿಗೆ ನಾವು ಏನ್ ಕೊಡ್ಬೇಕು ಅಂತ ನಾವು ಇದು ಪ್ರತಿ ವರ್ಷ ಹಿಂಗೆ ಕೊಡ್ತಾ ಇರ್ತೀರಾ? 5 ತರ ಬಾತು ಒಂದೇ ಕಡೆ ಮಾಡಿದೀರಾ? ಹೌದು. ಕೊನೆಗೆ ಒಂದು ಸ್ವೀಟು, ಕೇಸರಿ ಬಾತು ಅವಾಗಿಂದ ಕೊಡ್ತಾ ಇದೀವಿ. ಯಾವ್ಯಾವ ತರದ ವ್ಯಾಪಾರಿಗಳಿದ್ದಾರೆ ಸರ್ ಇಲ್ಲಿ? ಏನೇನ್ ಮಾರ್ತಾರೆ ಸರ್? ಪ್ರತಿಯೊಂದು ಚೈನೀಸ್ ಇಂದ ಹಿಡಿದು ನಾರ್ತ್ ಇಂಡಿಯನ್ ಹಿಡಿದವ್ರದ್ದು ಮತ್ತೆ ನಮ್ ಲೋಕಲ್ ಫುಡ್ ವರ್ಗೂ ಸಿಗ್ತಾ ಇಲ್ಲ. ನೀವೇನು ವ್ಯಾಪಾರ ಮಾಡ್ತೀರಾ? ನಮ್ದು ನಾನ್ ವೆಜ್ ಐಟಮು ಸಿಗುತ್ತೆ, ವೆಜ್ಜು ಸಿಗುತ್ತೆ, ವೆಸ್ಟರ್ನ್, ನಾರ್ತ್ ಇಂಡಿಯನ್, ಸೌತ್ ಇಂಡಿಯನ್ ಎಲ್ಲ ಸಿಗುತ್ತೆ. ಪ್ರತಿಯೊಂದು ಸಿಗುತ್ತೆ. ಗೋಬಿ, ಪಾನಿಪುರಿ, ಮಸಾಲ ಪುರಿ, ರೈಸು, ಊಟ ಗೀಟ ಎಲ್ಲ ಸಿಗುತ್ತೆ. ವೈಟ್ ರೈಸ್ ಇಂದ ಹಿಡಿದು ಬೇಳೆ ಸಾರವರೆಗೂ ಸಿಗ್ತವೆ. ಎಲ್ಲವೂ ಸಿಗ್ತವೆ ಇಲ್ಲಿ. ಎಲ್ಲ ಅಂದ್ರೆ ಇಲ್ಲಿ 60 ಅಂಗಡಿ ಇರೋರು ಮೈಸೂರವರು, ಹೊರಗಡೆ ಅವರು ಸರ್? ಇದು ಎಲ್ಲ ಮಿಕ್ಸ್ ಇದ್ದಾರೆ ಅಂದ್ರೆ ನಿಮ್ದೊಂದು ಯೂನಿಯನ್ ಇದೆ ಇಲ್ಲಿ? ಹೌದು. ಇವತ್ತು ಎಷ್ಟೆಷ್ಟು ಕೆಜಿ ರೈಸ್ಗಳು ಏನೇನ್ ಮಾಡಿದ್ದೀರಿ ಸರ್? ಈಗ ಎಲ್ಲ ಟೋಟಲ್ ಬಂದು ನಮ್ಗೆ 135 ಕೆಜಿ ಮಾಡಿದ್ವಿ. 135 ಕೆಜಿ ರೈಸ್ ಮಾಡಿದೀರಾ? ಒಟ್ಟು ಒಂದು 3,000 ರಿಂದ 4,000 ಜನಕ್ಕೆ ಆಗುತ್ತೆ. ಹೌದು. ಈಗಲೇ ಇಷ್ಟೊಂದು ಜನ ಬರ್ತಾವ್ರೆ ಅಂದ್ರೆ ನೀವು ಇದೇ ಜಾಗದಲ್ಲಿ ಪೆಂಡಲ್ ಹಾಕಿ ಕೊಡ್ತೀರಾ? ಹೌದು. ಅಂದ್ರೆ ಚಾಮುಂಡೇಶ್ವರಿ ಹೆಸರಲ್ಲಿ ಎಲ್ಲ ಕಡೆ ಮೈಸೂರು ಗಲ್ಲಿ ಬೀದಿಲೂ ಕೊಡ್ತಾರಲ್ಲ, ಏನಕ್ಕೆ ಹಂಗೆ ಕೊಡ್ತಾರೆ? ತುಂಬಾ ಜನ ಕೇಳಿದ್ರೆ ಮೈಸೂರು ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಅಂತ. ನೀವ್ ಹೇಳಿ, ಏನಕ್ಕೆ ಹಿಂಗೆ ಊಟ ಕೊಡ್ತಾರೆ? ತಾಯಿ ಅನುಗ್ರಹ ಇರೋರ್ಗು ನಮ್ಮ ಕೈಲಿ ಶಕ್ತಿ ಇರೋರ್ಗು ನಾವು ದಾನ ಮಾಡ್ತೀವಿ. ಆಮೇಲೆ ದೇವ್ರ ಇಚ್ಛೆ.
ಸರ್, ಈಗ ಮೈಸೂರಲ್ಲಿ ಗಲ್ಲಿ ಗಲ್ಲಿ ಮತ್ತು ಬೀದಿ ಬೀದಿಲೂ ಕೂಡ ಸಣ್ಣ ವ್ಯಾಪಾರಿ ಆಗಿರಲಿ, ಬಡವ ಆಗಿರಲಿ, ಶ್ರೀಮಂತ ಆಗಿರಲಿ, ಅಷ್ಟೊಂದು ಊಟವನ್ನು ಎಲ್ಲ ಕಡೆ ಕರೆದು ಕೊಡ್ತಾರೆ ಈ ತಿಂಗಳು ಪೂರ್ತಿ. ಏನಕ್ಕೆ ಅಷ್ಟೊಂದು ಹಂಗೆ ಕೊಡ್ತಾರಲ್ಲ? ಇಡೀ ಕರ್ನಾಟಕದಲ್ಲಿ ಎಲ್ಲೂ ಇಲ್ಲ ಆ ಥರ. ಅಂದ್ರೆ ವರ್ಷ ಪೂರ್ತಿ ತಾಯಿ ಆಶೀರ್ವಾದ. ಇನ್ನೊಂದು ಚೆನ್ನಾಗೈತೆ, ತಾಯಿಯಿಂದ ನಾವು ಎಲ್ಲರೂ ಬದುಕ್ತಾ ಇರೋದು ಮೈಸೂರಿನಲ್ಲಿ. ಹಾಂ, ಕರೆಕ್ಟು. ಆ ತಾಯಿ ಇಲ್ಲ ಅಂದ್ರೆ ನಾವು ಏನ್ ಮಾಡಕೈತೆ? ಅಂದರೆ ನೀವು ಚಾಮುಂಡೇಶ್ವರಿ ಹೆಸರಲ್ಲಿ ಕೊಟ್ಟರು ಚಾಮುಂಡೇಶ್ವರಿ ಏನು ಕೊಡಲ್ಲ, ಜನಗಳಿಗೆ ಕೊಡೋದು. ಹೌದು. ಅಂದರೆ ಮೈಸೂರು ಜನ ಎಷ್ಟು ಸುಂದರವಾಗವ್ರ ಅಷ್ಟೇ ಒಳ್ಳೆಯವರು ಅಂತ ಅನಿಸುತ್ತೆ ಇದು. ಹೌದು ಹಾಂ, ಹೌದು. ಅನ್ನದಾನ ಅನ್ನೋದು ಎಲ್ಲರಿಗೂ ಬರಲ್ಲ. ಅದು ತಾಯಿಗೆ ಹೊಲ್ಸ್ಬಿಡೈತೆ. ಅದು ಯಾವ್ದು ಚಾಮುಂಡಿ ತಾಯಿಯವರಿಗೆ ಅದು ಹೊಲ್ಸಿರೋದ್ರಿಂದ ಯಾವ ಜಿಲ್ಲೆಯಲ್ಲೂ ಬರಲ್ಲ ಅದು. ಈಗ ಒಂದು ದಿನಕ್ಕೆ ಇಲ್ಲಿರೋರು ಎಷ್ಟೆಷ್ಟು ವ್ಯಾಪಾರ ಮಾಡ್ಬೋದು ಸರ್? ಒಂದು ಅಂಜಾದು? ಒಂದು ಅಂದಾಜು ದೊಡ್ಡದಾಗೂ ಮಾಡ್ತಾರೆ. 10,000 ರೂಪಾಯಿ ಮಾಡೋರವ್ರೆ, 500 ರೂಪಾಯಿ ಮಾಡೋರು ಅವ್ರೆ. ಈಗ 10,000 ರೂಪಾಯಿ ವ್ಯಾಪಾರ ಮಾಡೋರು ಇವತ್ತು ಒಂದಿನ 10,000 ರೂಪಾಯಿ ಬಿಟ್ಬಿಟ್ಟು ಜನಕ್ಕೆ ಅನ್ನದಾನ ಮಾಡೋದು, ಜನಗಳಿಗೆ ಅನ್ನ ಹಾಕ್ಬೇಕು ಅಂತನೋ ಅಥವಾ ತಾಯಿ ಸೇವೆ ಮಾಡಬೇಕು ಅಂತನೋ? ತಾಯಿ ಸೇವೆ ಮಾಡೋದು ನಾವು. ತಾಯಿ ಸೇವೆ ಮಾಡೋದು. ಅದ್ ಬಿಟ್ಟು ಬೇರೆ ಇದು ಮಾಡಲ್ಲ. ಅದು ಬಿಟ್ಟು ಇನ್ನೇನು ಮಾಡಲ್ಲ. ಈಗ ಇಲ್ಲೇ ಅಡುಗೆ ಮಾಡಿದ್ದು ಹೊರಗಡೆಯಿಂದ ತರಿಸಿದ್ದ ಸರ್ ಇದೆಲ್ಲ? ಇಲ್ಲೇ ನಾವೇ ಹೋಮ್ ಮೇಡ್ ಎಲ್ಲರೂ, ಪ್ರತಿ ಒಬ್ರು ಓನರ್ಗಳು ಇಲ್ಲಿ ನಿಂತ್ಕೊಂಡು ಮಾಡಿರೋಂಥ ಕುಕ್ಕು ಇದು. ಓ, ಅಂದ್ರೆ ಇಲ್ಲಿ ಓನರ್ಗಳು, ಡೈಲಿ ಇರೋ ಓನರ್ಗಳು ಇವತ್ತು ಎಲ್ಲರೂ ಸೇವಕರ ಕೆಲಸ ಮಾಡ್ತಾ ಇದ್ದೀರಿ. ಎಲ್ಲ ನೀವೇ ಎಲ್ಲ ರೆಡಿ ಮಾಡಿರೋದು? ಹೌದು. ನಾನು ಮಧ್ಯಾಹ್ನ ನೋಡಿದೆ ಎಲ್ಲ ಇಲ್ಲೇ ತಯಾರು ಮಾಡ್ಕೋತಾ ಇದ್ರಿ. ಯಾರನ್ನು ಹೊರಗಡೆಯಿಂದ ಕಳ್ಸಲ್ಲ. ನಾವೇ ಓನ್ ಆಗಿ ಖುದ್ದಾಗೆ ನಿಂತ್ಕೊಂಡು ಮಾಡೋಂಥ ಕೆಲಸ ಇದು. ನೀವೇ ಮಾಡೋದು? ಬೇರೆ ಯಾರು ಬಂದು ಅಡುಗೆ ಭಟ್ರು ಏನು ಬರಲ್ಲ. ನೀವೇ ಭಟ್ರುಗಳಿದ್ರೆ ನಿಮಗಿಂತ ಇನ್ಯಾರು ಭಟ್ರು ಬೇಕು? ತಾಯಿ ಸೇವೆ ಮಾಡೋದು ವರ್ಷಕ್ಕೆ ಒಂದು ಟ್ರಿಪ್ ಸಿಗ್ತೇವೆ ನಮಗೆ. ಯಾಕಂದ್ರೆ ವರ್ಷಕ್ಕೆ ಒಂದು ಟ್ರಿಪ್ ಎಲ್ಲರೂ ಹೊಂದಾಣಿಕೆಯಿಂದ ಕೆಲಸ ಮಾಡ್ತೀವಿ. ಇನ್ನು ವರ್ಷ ಪೂರ್ತಿ ನಮ್ಮ ವ್ಯವಹಾರಗಳೇ ನಮಗೆ ಬ್ಯುಸಿ ಇರ್ತವೆ. ಸರ್, ಈಗ ನೀವು ಇಷ್ಟು ದಿನ ವ್ಯಾಪಾರ ಮಾಡುವಂಥವ್ರು ಒಂದು ದಿನದ ವ್ಯಾಪಾರವನ್ನ ಬಿಟ್ಬಿಟ್ಟು ಮಾಡ್ತಿರಲ್ಲ, ಯಾರಿಗೂ ಬೇಸರ ಇಲ್ವಾ? ಏನು ಬೇಸರ ಇಲ್ಲ. ತಾಯಿ ನಮ್ಮವ ಇರೋರು ನಮ್ಗೆ ಏನಕ್ಕೆ ಬೇಸರ? ಎಲ್ರಿಗೂ ಖುಷಿ, ಎಲ್ರಿಗೂ ಖುಷಿ ಆಗ್ತಾ ಇದೆ. ಅಂದ್ರೆ ಅದಕ್ಕೋಸ್ಕರ ಪ್ರೀತಿಯಿಂದ ಮಾಡ್ತಾ ಇದ್ರಿ, ಯಾರ್ದು ಬಲವಂತ ಇಲ್ಲ, ಯಾರ್ದು ಪ್ರೆಜರ್ ಇಲ್ಲ, ಯಾರ್ದು ಒಂದು ಹಿಂಸೆ ಇಲ್ಲ. ನಮ್ಮ ಸ್ವಯ ಇಚ್ಛಾಗೆ ಹೊಂದಾಣಿಕೆಯಿಂದ ಮಾಡ್ತಾ ಇರುವಂತದ್ದು. ಹೌದು. ಚಾಮುಂಡೇಶ್ವರಿ ಸಂಘಟನೆ ಅಂತ ಐತೆ ಇಲ್ಲಿ. ನಿಮ್ದೇನೋ ಸಂಘಟನೆ ಮಾಡ್ಕೊಂಡಿದೆ? ಏನಂತ ಸಂಘಟನೆ? ಬೀದಿ ಬದಿ ವ್ಯಾಪಾರಿಗಳ ಚಾಮುಂಡೇಶ್ವರಿ ಸಂಘಟನೆ ಅಂತ ನಾವು ಮಾಡ್ಕೊಂಡಿದ್ದೀವಿ. ನೀವು ಮಾಡ್ಕೊಂಡಿರುವಂತ? ಹೌದು. ಅದ್ರ ಮುಖಾಂತರ ಮಾಡ್ತಾ ಇದ್ದೀವಿ. ಹೌದು. ಮೈಸೂರಲ್ಲಿ ಈ ಲಲಿತಾ ಮಾಲ್ ಮುಂದೆಗಡೆ ಇರುವಂತ ಈ ಫುಡ್ ಸ್ಟ್ರೀಟ್ ತುಂಬಾ ಫೇಮಸ್. ತುಂಬಾ ಕಡೆಯಿಂದ ಎಲ್ಲ ಬರ್ತಾರೆ. ಹೌದು. ಇಲ್ಲಿ ಏನೇನ್ ಐಟಮ್ಗಳು ಸಿಗುತ್ತೆ? ನಿನ್ಗೆ ಗೊತ್ತಿರೋ 60 ಜನ ಏನೇನ್ ಮಾಡ್ತಾರೆ? ಇಲ್ಲಿ ಉತ್ತರ ಕರ್ನಾಟಕ ಸ್ಟೈಲ್ ಅಲ್ಲಿ ಸಿಗ್ತದೆ. ಜೋರಾಗಿ ಹೇಳಿ. ಉತ್ತರ ಕರ್ನಾಟಕ ಸ್ಟೈಲು. ಉತ್ತರ ಕರ್ನಾಟಕದಲ್ಲಿ ಏನೇನ್ ಸಿಗ್ತವೆ ಸರ್? ಇಲ್ಲಿ ಒಣ ರೊಟ್ಟಿ, ಚಪಾತಿ, ಮತ್ತೆ ವೈಟ್ ರೈಸು, ಮುದ್ದೆ ಅಂತವೆಲ್ಲ ಸಿಗ್ತವೆ. ಓಕೆ. ಮತ್ತೆ ಅದ್ ಬಿಟ್ರೆ ಮಾಮೂಲಿ ನಮ್ಮ ಪಲಾವು, ನಾಟಿ ಪಲಾವು, ಮತ್ತೆ ತಂದೂರಿ ಐಟಮು, ಮತ್ತೆ ಟಿಕ್ಕ, ಮತ್ತೆ ವೆರೈಟಿ ಐಟಮ್ಗಳು ಸಿಗ್ತವೆ. ಅಂದ್ರೆ ಇದರಲ್ಲಿ ನಮ್ಮ ವೆಜ್ಜಲ್ಲಿ ಬಂದ್ರೆ ಕರಿ ಐಟಮು, ಪನ್ನೀರು, ಎಲ್ಲ ಥರದಲ್ಲೂ ಐಟಮ್ ಸಿಕ್ಕೋದ್ರಿಂದ ಜನ ಹುಡುಕ ಬರ್ತಾರೆ. ಅಂದ್ರೆ ದೊಡ್ಡ ಹೋಟ್ಲ್ ಸಿಗವೆಲ್ಲ ಇಲ್ಲೇ ಪುಟ್ಟಬಾತಲ್ಲೇ ಸಿಗುತ್ತೆ. ಹೌದು. ಕ್ವಾಂಟಿಟಿ ಕ್ವಾಲಿಟಿ ಕೊಟ್ರೆ ಅವರು ಚೆನ್ನಾಗಿರ್ತಾರೆ, ನಾವು ಚೆನ್ನಾಗಿರ್ತೀವಿ. ರೇಟ್ ಹೇಗಿರುತ್ತೆ ಇಲ್ಲಿ? ರೈಟು ಅಲ್ಲಿಗೂ ಇಲ್ಲಿಗೂ ಹೋಲ್ಸ್ಕೊಂಡ್ರೆ ಮಿನಿಮಮ್ ಅಂದ್ರೆ 40% ಡಿಸ್ಕೌಂಟ್ ಇರುತ್ತೆ. 40% ಡಿಸ್ಕೌಂಟ್ ಇರುತ್ತೆ. ಅದಕ್ಕೆ ತುಂಬ ಅಂದರೆ ಏನು ಸುಮ್ಮನೆ ಸಾಮಾನ್ಯದವರಲ್ಲಿ ಎಲ್ಲ ಹೈಫೈ ಅವರು ಬಂದು ಕೂಡ ಕಾರ್ ತೊಗೊಬಂದು ಫುಲ್ ಜಾಮೆ ಆಗ್ಬಿಡುತ್ತೆ ಈ ಏರಿಯಾ. ಹೌದು. ಅಂದ್ರೆ ಇವಾಗ 40% ಉಳಿತೈತೆ ಅಂದ್ರೆ ಜನಗಳು ಏನ್ ಮಾಡ್ತಾರೆ? ಆಮೇಲೆ ಕಣ್ಮುಂದೆನೆ ಮಾಡ್ಕೊಡ್ತೀರಾ? ಹೌದು. ಇವಾಗ ನಮ್ದು ಫ್ರಿಡ್ಜ್ ಇಲ್ಲ, ಏನಿಲ್ಲ. ಏನೇ ಆದ್ರೂ ನಾವು ಕಣ್ಮುಂದೆನೆ ಬಿಸಿ ಮಾಡ್ಕೊಡೋದ್ರಿಂದ ಏನೈತೆ ಜನಗಳಿಗೆ ತಿನ್ಬೇಕು ಅನ್ಸುತ್ತೆ. ಇವಾಗ ಅದು ಕೆಲವು ಹೋಟ್ಲುಗಳಲ್ಲಿ ಬೇರೆ ತರ ಇರ್ತವೆ, ಅದೆಲ್ಲ ನಾವು ಹೇಳಕ್ ಬೇಡ. ಇವಾಗ ನಮ್ದೆಲ್ಲ ಏನೇ ಇದ್ರು ಕಣ್ಮುಂದೆನೆ ಮಾಡೋ ಕೆಲಸಗಳು. ಏನೇ ಆದ್ರೂ ಒಗ್ಗರಣೆ ಹಾಕ್ಬೇಕಾದ್ರು ಅವ್ರ ಕಣ್ಮುಂದೆನೆ ಒಗ್ಗರಣೆ ಹಾಕೋದು. ಆಮೇಲೆ ಏನೇ ಐಟಮ್ ಅಂದ್ರೂ ಅಲ್ಲೇ ಬಿಸಿ ಫಸ್ಟ್ ಅಲ್ಲೇ ಬಿಸಿ ಮಾಡ್ಕೊಡ್ತೀರಾ. ಅವರು ಜನಗಳಿಗೆ ಒಂದು ಉತ್ಸವ, ಪ್ರೀತಿ. ಅಂದ್ರೆ ಅವರು ನೋಡಿದಷ್ಟೇ ಇಲ್ಲೇ ಮಾಡ್ಕೊಡೋಂಥ ಪದಾರ್ಥಗಳು, ಮಾಡಿ ಇಡೋಂಥ ಪದಾರ್ಥ ಅಲ್ಲ. ಹೌದೌದು. ಅದರಿಂದ ಖುಷಿಯಾಗಿ ತಿಂತಾರೆ ಹೊರತು ಬೇರೆ ತರ ಏನೂ ಇಲ್ಲ. ಅಂತ ಜನಗಳಿಗೆ ಇವತ್ತು ನೀವು ಒಂದಿನ ಊಟ ಆಗ್ತಾ ಇದೆ. ಹೌದು. ನಾವು ವರ್ಷನೂ ಮಾಡ್ಕೊ ಬರೋದ್ರಿಂದ ಮಾಡಕ್. ಈಗ 5 ಥರದ ಬಾತು ಅಂತ ಮಾಡಿದ್ರಲ್ಲ, ಇದೇನು ಕಾನ್ಸೆಪ್ಟ್? ಎಲ್ಲ ಕಡೆ ಒಂದೇ ಥರದ್ದು ಕೊಡ್ತಾರೆ, ನೀವು 5 ಥರದ ಒಂದೇ ತರ ಕೊಟ್ರೆ ಅದಕ್ಕೆ ಏನು ಇದು ಬರಲ್ಲ, ರುಚಿ ಇರಲ್ಲ. ಎಲ್ಲ ಕಡೆ ಅದೇ ಕೊಡ್ತಾರೆ. ಹೌದು. ಇವಾಗ 5 ತರ ಬಾತ್ ಮಾಡಿದಾಗ ಒಂದಕ್ಕೊಂದು ಕಾಂಪಿಟೇಷನ್ ಚೆನ್ನಾಗಿರುತ್ತೆ. ಅಂದ್ರೆ 5 ಥರದ್ದು ಜನ ತಿಂದ್ರೆ ಖುಷಿ ಆಗುತ್ತೆ. ಹೌದು. ಇವಾಗ ಒಂದೇ ತರ ಮಾಡಿದಾಗ ಏನೈತೆ, ಒಂದ್ ತಿಂದೇನಿಲ್ಲ ಹೋಯ್ತಾರೆ. ಆ ಬಾತು ಒಂಚೂರು ಟೇಸ್ಟ್ ಮಾಡಬೇಕು ಅನ್ನೋ ಲೆಕ್ಕಾಚಾರಲ್ಲಿ ನಾವು ಮಾಡೋದು.
ಅಣ್ಣ ಇರೋಣ ಹಾ. ಜೊತೆಗೆ ಈಗ ವೆರೈಟಿ ಐಟಮ್ ಸಿಗುತ್ತೆ ಅಂತ ಸಂಜೆ ಎಲ್ಲರೂ ಬರ್ತಾರೆ. ಇಲ್ದೇ ಇದ್ದಾಗ 5 ಥರ ಬಾತಾರ ತಿಂದು ಸಮಾಧಾನ ಹೋಗ್ತಾರಲ್ಲ, ಖುಷಿಯಾಗಿ ದುಡ್ಡಿಲ್ಲ ಹೌದು ಫ್ರೀಯಾಗಿ. ಹೌದು ಕಾನ್ಸೆಪ್ಟ್ ಚೆನ್ನಾಗಿದೆ. ಹೌದು. ಅಂದ್ರೆ ಬೇರೆ ಬೇರೆ ಇಲ್ಲಿ ಈ ಇದಕ್ಕೆ ವೆಜ್ ನಾನ್ ವೆಜ್ ಎಲ್ಲ ಕೊಡ್ತಾರೆ, ಎಲ್ಲ ಕೊಡ್ಬೋದಣ್ಣ ಇಲ್ಲಿ ಇದರಲ್ಲಿ. ಇದರಲ್ಲಿ ಚಾಮುಂಡೇಶ್ವರಿಗೆ ತಾಯಿಗೆ ನಾನ್ ವೆಜ್ಜೇ ಸಲ್ಲದು. ಆದ್ರೆ ನಾವು ವರ್ಷ ವೆಜ್ಜೇ ಮಾಡೋದು. ವೆಜ್ಜೇ ಮಾಡೋದು ಅಂದ್ರೆ ಕೆಲವು ಕಡೆ ನಾನ್ ವೆಜ್ ಕೊಡ್ತಾರೆ, ವೆಜ್ ಕೊಡ್ತಾರೆ. ಅಂದ್ರೆ ತಾಯಿ ನಮಗೆ ನಾನ್ ವೆಜ್ ಅಲ್ವೇ ಹಾ ಹಾ ಅದು ಸಲ್ಲದು. ಕೊಡ್ತಾರೆ. ಹಾ ಇಲ್ಲಿ ವೆಜ್ ನಾನ್ ವೆಜ್ ಎರಡು ಇದ್ರು ನೀವು ಬರೀ ವೆಜ್ ಮಾತ್ರ ವೆಜ್ ವರ್ಷ ವೆಜ್ಜೇ ಮಾಡೋದು ನಾವು. ವರ್ಷ ವೆಜ್ಜೇ ಮಾಡೋದು. ಇದು ಎಷ್ಟೊತ್ತಿಗೆ ಶುರು ಮಾಡ್ರಿ ಅಣ್ಣ? ಮಧ್ಯಾಹ್ನ ಇವಾಗ ಸ್ಟಾರ್ಟ್ ಮಾಡ್ತೀವಿ. ನಾವು ಬೆಳಿಗ್ಗೆ 6 ಗಂಟೆ ಬಂದು ಎಲ್ಲ ರೆಡಿ ಮಾಡ್ಕೊಂಡು ಇವಾಗ 6:30 ಟೈಮ್ ಆಯ್ತು. ಇವಾಗ ಸ್ಟಾರ್ಟ್ ಮಾಡ್ತಾ ಇದೀವಿ. ಏನು 1 ಅವರ್ 2 ಅವರ್ ಎಲ್ಲ ಕ್ಲೋಸ್ ಆಗೋಯ್ತು. ಅಂದ್ರೆ 6:30ಇಂದನೇ 60 ಜನನು ಬಂದು ಕೆಲಸ ಮಾಡ್ತಾ ಇದ್ದೀರಿ. ಹೌದು. ಏನ್ ಗ್ಯಾಂಗ್ ಆಯ್ತು ನಿಮ್ದೆಲ್ಲ? ಅಂದ್ರೆ ಎಲ್ಲ ಒಬ್ಬೊಬ್ರು ಓನರ್ಗಳು ಬಂದು ಇಲ್ಲಿ ಕೆಲಸ. ಹೌದು, ಪ್ರತಿಯೊಬ್ರು ಅವ್ರವ್ರ ಜವಾಬ್ದಾರಿಗಳು. ಅಂದ್ರೆ ಒಂದೇ ಜವಾಬ್ದಾರಿ ತಗೊಂಡು ಎಲ್ಲರೂ ಕ್ಲೀನ್ ಮಾಡ್ಕೊ ಬರೋದು. ಎಲ್ಲರೂ ಮಾಡ್ತಾ ಇರುವಂತದ್ದು. ಅಂದ್ರೆ ಇದೊಂದು ಬಹಳ ಖುಷಿ ಆಗುತ್ತಲ್ವಾ ನಿಮ್ಗಳಿಗೆ? ಅದು ನಮ್ಗೆ ವರ್ಷಕ್ಕೆ ಒಂದು ಟ್ರಿಪ್ ಮಾತ್ರ. ನಮ್ದು ಏನಪ್ಪಾ ಅಂದ್ರೆ ಎಲ್ಲ ಬಿಟ್ಬಿಟ್ಟು ಇದೊಂದ್ ಕಡೆ ನಾವು ಜ್ಞಾನ ಕೊಡ್ತೀವಿ. ಇದ್ರ ಕಡೆ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡ್ತೀರಾ? ಅದೇ ಎಲ್ಲರೂ ಪ್ರೀತಿಯಿಂದ ಭಕ್ತಿಯಿಂದ ಮಾಡ್ತಾ ಇರುವಂತದ್ದು. ಆಯ್ ಸರ್, ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಇದೇ ತರ ನಡೆಸ್ಕೊ ಹೋಗ್ತಾರೆ. ಒಳ್ಳೇದಾಗ್ಲಿ ಸರ್. ಥ್ಯಾಂಕ್ಸ್. ಟಾಕ್ಸ್ ವಿತ್ ಯು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.